ಶ್ರೀ ಗುರುದೇವದತ್ತ. ನಿಮ್ಮದು ಮೇಷರಾಶಿ. ವೀಕ್ಷಕರೇ, ಜುಲೈ 26ರಿಂದ ಡಿಸೆಂಬರ್ 10, 138 ದಿನಗಳ ಅವಧಿಯವರೆಗೆ ಸೌರವ್ಯೂಹದ ನ್ಯಾಯಕಾರಕ ಗ್ರಹ, ಕರ್ಮಕಾರಕ ಗ್ರಹ ಶನೈಶ್ವರ ಮಂದಗ್ರಹ ಮೀನರಾಶಿಯಲ್ಲಿ ತನ್ನ ರಾಶಿಯ ಚಲನೆಯ ದಿಕ್ಕನ್ನು ಪರಿವರ್ತನೆ ಮಾಡ್ತಾ ಇದ್ದಾನೆ. ಶನಿಯು ಇದುವರೆಗೂ ನೇರವಾಗಿ ಚಲನೆ ಮಾಡ್ತಾ ಇದ್ದ. ಈಗ ಶನೈಶ್ವರ ಮುಂದಿನ 138 ದಿನಗಳ ಅವಧಿಯವರೆಗೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಇದನ್ನು ಶನಿಯ ವಕ್ರೀ ಚಲನೆ ಅಂತ ಗುರುತಿಸಲಾಗುತ್ತೆ. ಶನಿಯ ವಕ್ರೀ ಚಲನೆಯ ಪ್ರಭಾವ, ಸಾಮಾನ್ಯ ಪ್ರಭಾವವನ್ನು ಮೇಷರಾಶಿಯ ಮೇಲೆ ಯಾವ ರೀತಿ ಇರಬಹುದು ಎಂಬುದನ್ನು ಪ್ರಸ್ತುತ ಭಾಗದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಮುಂದೆ ಆಗಸ್ಟ್ ಮಾಸ ಭವಿಷ್ಯ ಬರುತ್ತದೆ. ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಕುಜನ ರಾಶಿ ಪರಿವರ್ತನೆ ಇವೆಲ್ಲವೂ ಕೂಡ ಬರ್ತವೆ. ವೀಕ್ಷಕರೇ, ಶನೈಶ್ವರ ಮೇಷರಾಶಿಗೆ ಕರ್ಮಾಧಿಪತಿ ಮತ್ತೆ ಲಾಭಾಧಿಪತಿ. ಕರ್ಮ ಮತ್ತು ಲಾಭ ಭಾವಗಳ ಅಧಿಪತ್ಯ. ಶನೈಶ್ವರ ಇಲ್ಲಿ ನೈಸರ್ಗಿಕ ಬಾಧಕನಾಗಿದ್ದಾನೆ, ರಿಯಲ್ ಬಾಧಕ ಅಲ್ಲ. ಯಾರಿಗೆ? ಮೇಷರಾಶಿಗೆ. ಶನಿಯು ವಕ್ರಿಯಾದಾಗ ಮೇಷರಾಶಿಗೆ ದ್ವಾದಶ ಭಾವದ ಫಲಗಳು ನಿಧಾನಗತಿಯಲ್ಲಿ ಸಿಗ್ತವೆ. ಕಾರಣ ಶನಿಯ ಸಂಚಾರ ಪ್ರಸ್ತುತವಾಗಿ ಮೀನರಾಶಿಯಲ್ಲಿ, ಅಂದರೆ ಮೇಷರಾಶಿಗೆ ದ್ವಾದಶ ರಾಶಿಯಲ್ಲಿದೆ. ಮುಂದಿನ 138 ದಿನ ಶನಿ ವ್ಯಯಭಾವದಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಜುಲೈ 26ರಿಂದ ಡಿಸೆಂಬರ್ 10. ಈಗಾಗಲೇ ಮೊದಲನೇ ಹಂತದ ಸಾಡೆ ಸಾತಿ ಚಾಲ್ತಿಯಲ್ಲಿದೆ. ಶನಿ ಸಂಚರಿಸುವ ಭಾವ ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಶನಿ ಸಂಚರಿಸುವ ಪಾದ ನೋಡ್ಬೇಕಂದ್ರೆ ಪಾದ ಲೋಹ ಪಾದ ಇದೆ. ಹೀಗಾಗಿ ಭಾವನೂ ಚೆನ್ನಾಗಿಲ್ಲ, ಪಾದನೂ ಚೆನ್ನಾಗಿಲ್ಲ. ಸಾಡೆ ಸಾತಿಯ ಮೊದಲನೇ ಹಂತ ಬೇರೆ ಇದೆ. ಅಷ್ಟಕ್ಕೂ ಶನಿಯ ಫಲಗಳು ಕರ್ಮಾಧಾರಿತ, ಯೋಗಾಧಾರಿತ ಮತ್ತು ಕರ್ಮ ಯೋಗ ಇವುಗಳ ಆಧಾರದ ಮೇಲೆ ಶನಿಯ ಫಲಗಳು ಇರ್ತವೆ. ಮತ್ತೆ ಭಾವ ಆಧಾರಿತ. ಶನಿಯ ವಕ್ರ ಚಲನೆ ನಿಮ್ಮನ್ನ ವ್ಯಯಭಾವದಲ್ಲಿರುವ ಕಾರಣ ಅತಿಯಾದ ಧಾರ್ಮಿಕತೆಯನ್ನು ನೀಡುತ್ತದೆ ಮತ್ತೆ ಆಧ್ಯಾತ್ಮಿಕತೆಯನ್ನು ನೀಡುತ್ತದೆ. ಅದರ ಬಗ್ಗೆ ಔಟ್ ಆಫ್ ಬಾಕ್ಸ್ ಚಿಂತಿಸಲು ಪ್ರೇರೇಪಿಸುತ್ತದೆ. ಮೀನದಲ್ಲಿರುವ ಶನಿ ನಿಮ್ಮನ್ನ ಓವರ್ ಇಮೋಷನಲ್ ಮಾಡುವ, ಅತಿಯಾದ ಭಾವುಕತೆಯನ್ನು ಕೊಡುವನು, ಪಿಕಲ್ ಮೈಂಡೆಡ್ ಮಾಡುವನು. ಹೀಗಾಗಿ ಭಾವನೆಗಳ ಮೇಲೆ, ಸೆಂಟಿಮೆಂಟ್ಗಳ ಮೇಲೆ ನಿಯಂತ್ರಣ ಅತಿ ಅವಶ್ಯಕವಾಗಿದೆ. ಅದರಿಂದ ಹಾನಿಯಾಗಬಹುದು. ನಿಮಗೆ ಪ್ರಸ್ತುತವಾಗಿ ಶನಿಯ ವಕ್ರೀ ಚಲನೆ ಮಾನಸಿಕ ನೆಮ್ಮದಿ ಮತ್ತೆ ಮೆಂಟಲ್ ಪೀಸ್ ಮತ್ತು ವಿಶ್ರಾಂತಿ ಅಥವಾ ರೆಸ್ಟ್ ಇದರ ಅವಶ್ಯಕತೆ ಇದೆ ಎಂದು ಸೂಚಿಸ್ತಾ ಇದೆ. ರೀಸೆಟ್ ಯುವರ್ ರೂಟೀನ್ ಅಂತ ಹೇಳ್ತಾ ಇದೆ. ಇಲ್ಲಿ ತುಂಬ ಒತ್ತಡ ಇದೆ, ಮಾನಸಿಕ ಒತ್ತಡ ಇದೆ, ನೆಮ್ಮದಿ ಇಲ್ಲ, ವಿಶ್ರಾಂತಿ ಅವಶ್ಯಕತೆ ಇದೆ. ರೂಟೀನನ್ನು ರೀಸೆಟ್ ಮಾಡ್ಕೋಬೇಕು ಅಂತ ಇದೆ. ಕೆಲವು ಚೇಂಜಸ್ಗಳನ್ನ ಮಾಡಲು ಶನೈಶ್ವರನು ಸೂಚನೆ ನೀಡಿದ್ದಾನೆ. ಮೆಡಿಟೇಷನ್ ಮಾಡಬೇಕು, ಸತ್ಸಂಗ ಮಾಡಬೇಕು. ಇದರರ್ಥ ನೀವು ಡಿಸ್ಚಾರ್ಜ್ ಆಗಿದ್ದೀರಾ ಮತ್ತೆ ಚಾರ್ಜಿಂಗ್ ಮಾಡಬೇಕು. ಮೆಡಿಟೇಷನ್ ಮಾಡಬೇಕು. ಹೊಸ ಕಾರ್ಯಗಳ ಬದಲಾಗಿ ಹಳೆಯ ಕೆಲವು ಕರ್ಮಗಳನ್ನು ಆಲೋಚನೆ ಮಾಡಬೇಕು, ಪುನರಾಲೋಚನೆ ಮಾಡಬೇಕು, ರೀಚೆಕ್ ಮಾಡಬೇಕು, ರೀಕನ್ಸಿಡರ್ ಮಾಡಬೇಕು. ಹಳೆಯ ಕೆಲವು ನಿರ್ಣಯಗಳು, ಹಳೆಯ ಕೆಲವು ಕರ್ಮಗಳು, ಕೆಲವು ನಿರ್ಣಯಗಳು, ಡಿಸಿಷನ್ಸ್. ಮೆಡಿಟೇಷನ್, ಸತ್ಸಂಗ ಇದಕ್ಕೆ ಸಹಾಯಕಾರಿಯಾಗುತ್ತದೆ. ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರಗಳ ಮೇಲೆ ಇವುಗಳ ಪ್ರವಾಸ, ದರ್ಶನ, ಸಮಾಜ ಸೇವೆ, ದಾನ ಧರ್ಮ ಮಾಡುವುದು, ಚಾರಿಟಿ ಮಾಡುವುದು, ಇದರಿಂದ ನಿಮಗೆ ನೀವು ಹೀಲ್ ಆಗ್ತೀರಾ. ಎನರ್ಜಿ ಮತ್ತೆ ರೀಗೇನ್ ಆಗುತ್ತೆ, ರೀಫ್ರೆಶ್ ಮಾಡ್ತವೆ. ಹೀಗಾಗಿ ಸ್ವಲ್ಪ ಧ್ಯಾನ, ಮೆಡಿಟೇಷನ್ನು, ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳ ಪ್ರವಾಸ, ಸಮಾಜ ಸೇವೆ, ದಾನ ಇವು ನಿಮ್ಮನ್ನು ಹೀಲ್ ಮಾಡ್ತವೆ. ಇದು ಈಗಿನ ಅವಶ್ಯಕತೆ. ವ್ಯಯಭಾವದ ಶನಿಯ ವಕ್ರತ್ವ ಇಂದ್ರಿಯ ನಿಗ್ರಹ ಅಥವಾ ನಿಯಂತ್ರಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ದೂರದಲ್ಲಿ ಪ್ರವಾಸ ಹೋದಾಗ ಕೆಲವು ಅಡೆತಡೆಗಳನ್ನ ಶನಿ ಸೂಚಿಸ್ತಾ ಇದ್ದಾನೆ. ಅರ್ಥಹಾನಿ ಬರ್ತದೆ, ಅರ್ಥಹಾನಿ ಆಗೇ ಆಗುತ್ತೆ ದೂರ ಪ್ರವಾಸ ಹೋದಾಗ. ಕೆಲವು ಕರ್ಮ ಮಾಡಲು ಕೆಲವು ಅಡೆತಡೆಗಳು, 10th ಲಾರ್ಡ್ ಇನ್ 12th ಹೌಸ್ ಬಂದಾಗ ಸಮೀಪದಲ್ಲಿ ಪ್ರತಿಬಂಧಕತೆ, ದೂರದಲ್ಲಿ ಕೆಲಸವನ್ನು ಮಾಡಬಹುದು. ಮಿತ್ರರು, ಸಂಬಂಧಿಕರ ಜೊತೆ ಸ್ವಲ್ಪ ಪೆಂಡಿಂಗ್ ಕರ್ಮ, ಋಣಗಳು ಉಳ್ಕೊಂಡಿರ್ತವೆ. ಇದರ ಬಗ್ಗೆ ತುಂಬ ಇಮೋಷನಲ್ ಆಗಿವರು, ಇವರು ವಿಶೇಷ ಋಣ ತೀರಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ಶನೈಶ್ವರ ಒಂದು ರೀತಿಯ ಪ್ರತ್ಯೇಕತೆ, ಒಂಟಿತನ, ನಿರಾಸೆ, ಜಿಗುಪ್ಸೆ ಕೊಡ್ತಾನೆ. ಐಸೋಲೇಟೆಡ್, ಯು ಫೀಲ್ ಲೈಕ್ ಸೆಪರೇಟೆಡ್, ಡಿಟ್ಯಾಚ್ಡ್. ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸ್ಲೋ ಆಗ್ತವೆ, ಎಲ್ಲ ಕೆಲಸಗಳು ಸ್ಲೋ ಆಗೋಕ್ಕೆ ಆರಂಭ ಆಗ್ತವೆ. ಟಾಕ್ಸಿಕ್ ರಿಲೇಶನ್ಶಿಪ್ಗಳ ಬಗ್ಗೆ ನಿರ್ಣಯ ಮಾಡಲು ಒಳ್ಳೆಯ ಸಮಯ.
ಕೆಲವು ಸಮಸ್ಯೆಗಳನ್ನು ಲೆಟ್ ಗೋ ಮಾಡಬೇಕು, ಅವುಗಳಿಗೆ ಶೀಘ್ರ ಪರಿಹಾರ ಸಿಗಲ್ಲ. ಶನೈಶ್ವರ ಇಲ್ಲಿ ವ್ಯಸನಗಳಿಂದ ದೂರವಿರಲು ಸೂಚಿಸ್ತಾನೆ. ನಿಮ್ಮ ಪ್ರತ್ಯೇಕತೆಯ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ತುಂಬ ವಿಡಿಯೋಸ್ಗಳು ಬರ್ತವೆ. ಶ್ರೀ ಗುರುದೇವ ದತ್ತ.